ಅಂದ್ರೆ ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಸ್ಪರ್ಧಿ ಆದ್ಮೇಲೆ ಅದರ ಬಳಿಕ ಒಂದು ಹಣದ ವ್ಯವಹಾರದಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಅದರ ನಂತರ ನಿಮಗೆ ಕಿರುಕುಳ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ? ಅದನ್ನು ಪ್ರತಿ ಸರಿ ಉಂಟು ಅವಳದು ತಾಯಿ ಮುಖಾಂತರ ಬರೋದು. ಅವಳು ಬರೋದಿಲ್ಲ, ತಾಯಿ ಹೇಳಿ ನಾನು ಹೆಂಡತಿ ಅವಳು ಮಾತು ಕೇಳಿಕೊಂಡು ಮುಂದೆ ಬರೋದು. ಮನೇಲಿ ಜಾಗದ ವಿಷಯದ ಮತ್ತು ಮನೆ ವಿಷಯದಲ್ಲಿ ಮತ್ತು ಇವಳು ನನ್ನ ಹೆಂಡತಿ ಇದ್ದಾಳೆ, ಅವಳು ಮಾತು ಸ್ವಲ್ಪ ಬೇರೆ ಜಾಸ್ತಿ ಕೊಡ್ತದೆ. ಗಂಡನ ಪರವಾಗಿ ನಿಲ್ಲೋದಿಲ್ಲ. ನನಗೆ ಮನೆಯ ಸರಿ ಊಟ ಉಪಚಾರ ಸರಿ ಮಾಡ್ತಾಯಿಲ್ಲ. ನನಗೆ ಪ್ರತಿದಿನ ಹೀಗೆ ಮಾನಸಿಕ ಹಿಂಸೆನೇ ಕೊಡ್ತಾ ಇರ್ತಾರೆ. ಈಗ ಮತ್ತೆ ಅಂದರೆ ಹಿಂದೆ ಕೂಡ ಬಿಗ್ ಬಾಸ್ನಲ್ಲಿ ಇದ್ದರು, ಈಗ ಮತ್ತೆ ಬಿಗ್ ಬಾಸ್ನಲ್ಲಿ ಚೈತ್ರ ಕುಂದಾಪುರ ಕಾಣ್ತಾ ಇದ್ದಾರೆ. ನಿಮಗೆ ಖುಷಿ ಉಂಟಾ? ಅಥವಾ ಈಗ ನೀವು ಕೋರ್ಟಲ್ಲಿ ಏನೋ ಅಳ್ದು ಮತ್ತು ನಿಮಗೆ ನ್ಯಾಯ ಸಿಕ್ಕಿರುವಂಥದ್ದು, ಮತ್ತೊಂದು ಕಡೆಯಲ್ಲಿ ಚೈತ್ರ ಕುಂದಾಪುರ ಬಿಗ್ ಬಾಸ್ನಲ್ಲಿ ಸ್ಪರ್ಧೆ ಆಗಿರುವಂಥದ್ದು, ಮತ್ತೆ ಬಿಗ್ ಬಾಸ್ನಲ್ಲಿ ಇರುವಂಥದ್ದು, ಇದ್ರ ಬಗ್ಗೆ ಏನು ಹೇಳ್ತೀರಿ? ಬಿಗ್ ಬಾಸ್ ಏನದು ಅವರು ಬಿಟ್ಟ ವಿಷಯ ಅದು. ಅದಕ್ಕೆ ನಾನು ಎಂತ ಅಡ್ಡಿಪಡಿಸುವಂಥದ್ದಿಲ್ಲ. ಯಾಕಂದರೆ ಅವರು ತಂದೆಯನ್ನು ಬಿಟ್ಟು ಹೋಗಿದ್ದಾರೆ. ತಂದೆ ಅನುಮತಿ ಇಲ್ಲದೆ ತಂದೆ ಅನುಮತಿ ಇಲ್ಲದೆ ಹೋಗೋದಕ್ಕೆ ನನಗದು ಇಷ್ಟ ಇಲ್ಲ. ಅದು ನನ್ನ ಅನುಮತಿ ಇಲ್ಲದೆ ಹೋಗಿದ್ದರಿಂದ ಅವರು ಎಷ್ಟೇ ಮಟ್ಟಕ್ಕೆ ಹೋದರೂ ಅದು ನನ್ನ ಮನಸ್ಸಿಗೆ ತೃಪ್ತಿ ಇಲ್ಲ. ನಮ್ಮ ಸಪೋರ್ಟ್ ತಗೊಂಡು ಹೋಗಿದ್ರೆ ಅದಕ್ಕೆ ನಾನು ಸಹಕಾರ ಕೊಡ್ತೇನೆ. ನನ್ನ ಸಪೋರ್ಟ್ ಇಲ್ಲದ್ರೆ ನಾನು ಸಹಕಾರ ಕೊಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಸ್ಪರ್ಧಿ ಆದಮೇಲೆ ಅದರ ಬಳಿಕ ಒಂದು ಹಣದ ವ್ಯವಹಾರದಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಅದರ ನಂತರ ನಿಮಗೆ ಕಿರುಕುಳ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ? ಅದನ್ನು ಪ್ರತಿ ಸರಿ ಉಂಟು ಅವಳದು ತಾಯಿ ಮುಖಾಂತರ ಬರೋದು. ಅವಳು ಬರೋದಿಲ್ಲ, ತಾಯಿ ಹೇಳಿ ನಾನು ಹೆಂಡತಿ ಅವಳು ಮಾತು ಕೇಳಿಕೊಂಡು ಮುಂದೆ ಬರೋದು. ಮನೇಲಿ ಜಾಗದ ವಿಷಯದ ಮತ್ತು ಮನೆ ವಿಷಯದಲ್ಲಿ ಮತ್ತು ಇವಳು ನನ್ನ ಹೆಂಡತಿ ಇದ್ದಾಳೆ, ಅವಳು ಮಾತು ಸ್ವಲ್ಪ ಬೇರೆ ಜಾಸ್ತಿ ಕೊಡ್ತದೆ. ಗಂಡನ ಪರವಾಗಿ ನಿಲ್ಲೋದಿಲ್ಲ. ನನಗೆ ಮನೆಯ ಸರಿ ಊಟ ಉಪಚಾರ ಸರಿ ಮಾಡ್ತಾಯಿಲ್ಲ. ನನಗೆ ಪ್ರತಿದಿನ ಹೀಗೆ ಮಾನಸಿಕ ಹಿಂಸೆನೇ ಕೊಡ್ತಾ ಇರ್ತಾರೆ. ಈಗ ಮತ್ತೆ ಅಂದರೆ ಹಿಂದೆ ಕೂಡ ಬಿಗ್ ಬಾಸ್ನಲ್ಲಿ ಇದ್ದರು, ಈಗ ಮತ್ತೆ ಬಿಗ್ ಬಾಸ್ನಲ್ಲಿ ಚೈತ್ರ ಕುಂದಾಪುರ ಕಾಣ್ತಾ ಇದ್ದಾರೆ. ನಿಮಗೆ ಖುಷಿ ಉಂಟಾ? ಅಥವಾ ಈಗ ನೀವು ಕೋರ್ಟಲ್ಲಿ ಏನೋ ಅಳ್ದು ಮತ್ತು ನಿಮಗೆ ನ್ಯಾಯ ಸಿಕ್ಕಿರುವಂಥದ್ದು, ಮತ್ತೊಂದು ಕಡೆಯಲ್ಲಿ ಚೈತ್ರ ಕುಂದಾಪುರ ಬಿಗ್ ಬಾಸ್ನಲ್ಲಿ ಸ್ಪರ್ಧೆ ಆಗಿರುವಂಥದ್ದು, ಮತ್ತೆ ಬಿಗ್ ಬಾಸ್ನಲ್ಲಿ ಇರುವಂಥದ್ದು, ಇದ್ರ ಬಗ್ಗೆ ಏನು ಹೇಳ್ತೀರಿ? ಬಿಗ್ ಬಾಸ್ ಏನದು ಅವರು ಬಿಟ್ಟ ವಿಷಯ ಅದು. ಅದಕ್ಕೆ ನಾನು ಎಂತ ಅಡ್ಡಿಪಡಿಸುವಂಥದ್ದಿಲ್ಲ. ಯಾಕಂದರೆ ಅವರು ತಂದೆಯನ್ನು ಬಿಟ್ಟು ಹೋಗಿದ್ದಾರೆ. ತಂದೆ ಅನುಮತಿ ಇಲ್ಲದೆ ತಂದೆ ಅನುಮತಿ ಇಲ್ಲದೆ ಹೋಗೋದಕ್ಕೆ ನನಗದು ಇಷ್ಟ ಇಲ್ಲ. ಅದು ನನ್ನ ಅನುಮತಿ ಇಲ್ಲದೆ ಹೋಗಿದ್ದರಿಂದ ಅವರು ಎಷ್ಟೇ ಮಟ್ಟಕ್ಕೆ ಹೋದರೂ ಅದು ನನ್ನ ಮನಸ್ಸಿಗೆ ತೃಪ್ತಿ ಇಲ್ಲ. ನಮ್ಮ ಸಪೋರ್ಟ್ ತಗೊಂಡು ಹೋಗಿದ್ರೆ ಅದಕ್ಕೆ ನಾನು ಸಹಕಾರ ಕೊಡ್ತೇನೆ. ನನ್ನ ಸಪೋರ್ಟ್ ಇಲ್ಲದ್ರೆ ನಾನು ಸಹಕಾರ ಕೊಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಸ್ಪರ್ಧಿ ಆದಮೇಲೆ ಅದರ ಬಳಿಕ ಒಂದು ಹಣದ ವ್ಯವಹಾರದಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಅದರ ನಂತರ ನಿಮಗೆ ಕಿರುಕುಳ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ? ಅದನ್ನು ಪ್ರತಿ ಸರಿ ಉಂಟು ಅವಳದು ತಾಯಿ ಮುಖಾಂತರ ಬರೋದು.